ಮನುಷ್ಯನ ಬುದ್ಧಿ ವಿಕಸನಕ್ಕೆ ಓದು ಅತ್ಯವಶ್ಯಕ. ಗ್ರಂಥಾಲಯಗಳು ಹೆಚ್ಚೆಚ್ಚು ಬೆಳೆಯಬೇಕು ಮತ್ತು ಗುಂಪು ಚರ್ಚೆಗಳ ಮೂಲಕ ವಿಷಯ ವಿನಿಮಯ ಮಾಡಿಕೊಳ್ಳುವುದರಿಂದ ಬುದ್ಧಿಮಟ್ಟ ಹೆಚ್ಚುತ್ತದೆ ಎಂದು ಖ್ಯಾತ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ತಿಳಿಸಿದರು. ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಹಾಗೂ ಜಿಲ್ಲಾ ಗ್ರಂಥಾಲಯ ಜಾಗೃತಿ ಸಮಿತಿ ಧಾರವಾಡ ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನು ಡಾ ವೀಣಾ ಬಿರಾದರ್ ಅವರ ಮನೆಯಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸರ್ವರನ್ನ ಸ್ವಾಗತಿಸಿ ಮಾತನಾಡಿದ ಡಾ ವೀಣಾ ಬಿರಾದರ್ ಅವರು, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಮಾನಸ ಅವರ ಕನಸಿನ ಕೂಸಾದ ಈ ಮನೆಗೊಂದು ಗ್ರಂಥಾಲಯ ಯೋಜನೆಯ ಈ ವಿಶಿಷ್ಟ ಕಾರ್ಯಕ್ರಮವು ನಮ್ಮ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಪುಸ್ತಕಗಳನ್ನು ಮನೆ ಮನೆಗೆ ತಲುಪಿಸಿ ಓದುವ ಆಸಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಅತ್ಯುಕ್ತವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತಿನ ಈ ಕಾರ್ಯಕ್ರಮ ಡಾಕ್ಟರ್ ಮಾನಸ ಅವರ ಒಂದು ಕನಸಿನ ಕೂಸು. ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು. ನಿಜವಾಗಿಯೂ ಅವರ ಅನುಪಸ್ಥಿತಿ ಇವತ್ತು ಬಹಳಷ್ಟು ಕಾಡ್ತಾ ಇದೆ. ಅವ್ರು ಇದ್ರೆ ಇನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ಅವರು ಈ ಒಂದು ಪುಸ್ತಕದ ಮಹತ್ವದ ಕುರಿತು ಕಳೆದ 2-3 ನಮ್ಮ ಕಾರ್ಯಕ್ರಮಗಳಲ್ಲಿ ಮಾತನಾಡಿದರು. ಆದರೂ ಅವರ ಆದೇಶದ ಮೇರೆಗೆ ಮತ್ತು ಅವರ ಒಂದು ಆಶಯದ ಮೇರೆಗೆ ಇವತ್ತು 2ನೇ ಕಾರ್ಯಕ್ರಮ ಇದು. ಮೊದಲನೇದು ಅಂಡಿಗೇರಿಯಲ್ಲಿ ನಡೀತು, ಮನೆ ಮನೆಗೊಂದು ಗ್ರಂಥಾಲಯದ ಕಾರ್ಯಕ್ರಮ. ಅದಕ್ಕಿಂತ ಮೊದಲು ನಮ್ಮ ಅಧ್ಯಕ್ಷರಾಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಅಂಗಡಿ ಸರ್ ಅವರ ಮನೆಯಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದ ನಂತರ ಇವತ್ತು ಮೇ ತಿಂಗಳ ಈ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಧಾರವಾಡದ ಹೆಮ್ಮೆಯ ಖ್ಯಾತ ನಮ್ಮ ಇಡೀ ಕರ್ನಾಟಕಕ್ಕೆ ಪರಿಚಿತರಾಗಿರುವಂತಹ ಶ್ರೀ ಡಾಕ್ಟರ್ ಸಿದ್ಲಿಂಗ್ ಪಟ್ಟಣಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಇಡೀ ಕುಟುಂಬದ ಪರವಾಗಿ ಹಾಗೂ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಪರವಾಗಿ, ಜಾಗೃತಿ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡದ ಅಧ್ಯಕ್ಷರಾದ ಡಾ ಲಿಂಗರಾಜ್ ಅಂಗಡಿಯವರು ಮಾತನಾಡಿ, ಇಂಥ ಸಾರಸತ್ವ ಕಾರ್ಯಕ್ರಮಗಳು ಸಮಾಜದಲ್ಲಿ ಓದಿನ ಸಂಸ್ಕೃತಿಯನ್ನು ಬೆಳೆಸಲು ಪೂರಕವಾಗಿವೆ. ಇವತ್ತು ಧಾರವಾಡದಲ್ಲಿ 7 ಮನೆಗಳಲ್ಲಿ ಗ್ರಂಥಾಲಯ ಅನುಷ್ಠಾನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ತಮ್ಮ ಪುಸ್ತಕ ಕೊಟ್ಟಿದಾರಲ್ಲ ಅದೆಲ್ಲ ಬಿಡ್ಲೇ ಇಲ್ಲ. ನಾನು 4 ದಿವಸ ಕುಂತು ಓದಿ ಮುಗಿಸ್ಬಿಟ್ನಲ್ಲ. ನಾನು ಕರೋನಾ ಟೈಮ್ದಾಗ ಕಾದಂಬರಿಕಾರರ ಕತೆ ಓದೇನೆ. ಅದೆಲ್ಲ 800 ಪೇಜ್ ಇದೆಲ್ಲ. ಅಷ್ಟು ಅವ್ರದೆಲ್ಲ ಕಷ್ಟ ಸರ್ದ ಹಂಗೆ ಬಹಳಷ್ಟು ಕೌಜಲ್ ಸರ್ ಹೇಳ್ತಾರೆ, ಬಹಳ ಹಿಂದಿನ ಸಾಹಿತ್ಯಗಳು ಎಲ್ಲ ಕಷ್ಟದಾಗ ಬಂದಾರಲ್ಲ ಸರ್ದ. ಅದೆಲ್ಲ ನೋಡಿ ನನಗೂ ಕಣ್ಣ ನೀರು ಬರ್ತಿದ್ದಲ್ಲ. ಅವ್ರ ತಂದೆ ನೋಡ್ರಿ 2 ವರ್ಷದಾಗ ತಂದೆ ಇದಾಗೈತಿ. ಅಜ್ಜನ ಮನೆಗೆ ಇಟ್ಕೊಂಡು ಇದು ಮಾಡಿ ಅವ್ರ ತಾಯಿ ಎಷ್ಟು ಕಷ್ಟಪಟ್ರ. ಆಮೇಲೆ ಆ ತಂದೆ ತೀರ್ಕೊಂಡಾಗ ಸದ್ಯಾಕ ಅವರು ಮನಿ ಮಾರಾಟ ಮಾಡಿ ಸಾಲ ಹರಿದ್ರಂತ. ಇಷ್ಟೆಲ್ಲ ನೋಡಿದಾಗ ಕಮ್ಮಿ ಇದಾಗೈತಲ್ಲ. ನಮ್ಮ ಸದ್ಯಕ್ಕೆ ನಮ್ಮ ತಾಯಿ ಅವೆಲ್ಲ ಕೆಲವು ಕಷ್ಟದಾಗ ಅವ್ನ ಮನೆಯಾಗ ಹೇಳ್ತಿದ್ರಲ್ಲ, ಈಗ ಅಡುಗೆ ಮಾಡಿದ್ರಂತೆ, ಅವಾಗೆಲ್ಲ ನಾಯಿ ಬಂದು ತೊಗೊಂಡು ಹೋಗ್ಬಿಡ್ತಂತೆ. ಅದೆಲ್ಲ ಆಮೇಲೆ ಮುಂದೆ ಮಾಡಾಕ ಹಿಟ್ಟಿದ್ದಲ್ಲಂತ. ಈ ರೀತಿ ಕೆಲವಷ್ಟು ಘಟನೆಗಳು ಆಗ್ತಿರ್ತಾವೆ. ಹಿಂಗೆ ಪ್ರತಿಯೊಬ್ಬರು ನಾ ಹೇಳೋ ಉದ್ದೇಶ ಅಂದರೆ, ಇಂಥ ಒಬ್ಬ ಸಾಹಿತಿಗಳು ಕರೆಸಿದ್ದು ಇವತ್ತು ನಮ್ಮ ಮನೆ ಬರದಾರ ಮೇಡಮ್ ಅವ್ರ ಮನೆಗೆ ಅದು ಉದ್ಘಾಟನೆ ಆಗಿದ್ದು ನಿಜಕ್ಕೂ ನನಗೆ ಖುಷಿ ಅನಿಸಿದೆ. ಅದು ಒಂದು ಮತ್ತು ಇದೆಲ್ಲ ಒಂದು ಇದು ಬೇಕು, ದೊಡ್ಡ ಮನಸ್ಸು ಬೇಕಲ್ಲ. ನೋಡಿಲ್ಲ ಈ ರೀತಿಯಾಗಿ ಮನೆಗೆ ಕರೆದು ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಕನ್ಕ್ಲೂಷನ್ ಅಂದರೆ ಸಾರಾಂಶ, ಬಟ್ ಎಲ್ಲರೂ ಓದಬೇಕು, ಓದುವಂಥ ಹವ್ಯಾಸ ಜಾಸ್ತಿ ಆಗಬೇಕು. ಅದರಿಂದ ಸಮಾಜದಲ್ಲಿ ಕೆಲವಷ್ಟು ಈಗ ನೋಡ್ತಾ ಇದ್ದೇವಲ್ಲ, ಬಡದಾಟ ಎಷ್ಟು ನೋವು ಅನಿಸ್ತದಲ್ಲ. ಏನಿಲ್ಲೇ ಇಲ್ಲ, ಚಾಕು ಹಾಕೋದು, ಇದು ಮಾಡೋದು, ಹೆಂಗಪ್ಪ ಇಷ್ಟೆಲ್ಲ ಕಾಯ್ದೆ ಸಂವಿಧಾನ ಎದುರಿಸೋದಕ್ಕೆ, ಪೊಲೀಸ್ ಎದುರಿಸೋದಕ್ಕೆ, ಶಿಕ್ಷೆ ಹಾಕತ್ತೆ. ಆದ್ರೂ ಜನ ಹೆಂಗ್ ಮಾಡ್ತಾರಪ್ಪ, ನಮ್ಗೆ ಇದಾಕತ್ತಲ್ಲ. ಯಾರಿಗಾರು ಏನು ಅನ್ಬೇಕಾದ್ರೆ ನಮ್ಗೆ ಒಳಗೆ ಡವಾಡವ ಅನ್ಸತ್ತಲ್ಲ. ಇಂಥ ನೇರವಾಗಿ ಹೋಗಿ ಮನ್ಯಾಗ ಚಾಕು ಹಾಕ್ತಾನ, ಕೊಲೆ ಮಾಡ್ತಾನ, ಇದು ಮಾಡ್ತಾನ. ಎಷ್ಟೋ ನೋಡ್ಲ ಹೋಗುವಾಗ ಕಸ ಹೊಡಿ ಮುಂದೆ ಸದ್ಯಕ್ಕೆ ಕೆಲವಷ್ಟು ಮಂದಿ ಚಾಯ್ನ ಸ್ನಾಶ್ ಮಾಡ್ಕೊಂಡು ಈ ರೀತಿ ಯಾಕಂತಂದ್ರೆ ಒಂದು ಓದಿನ ಕೊರತೆ ಐತೆ. ಅದಕ್ಕೆ ಮನೆಯೊಳಗೆ ಸರಿಯಾಗಿ ತಂದೆ ತಾಯಿ ಅಂದ್ರೆ ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡಿದಕ್ಕೆ ಹಿಂಗೆ ಅಲ್ಲಾಕತ್ತೆ. ಈಗ ನಾವು ಮಾಡಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಮ ತಂದೆಯವರು ಹಂಗೆ ಬಂದಿಲ್ಲ. ಈಗ ನಮಗೆಲ್ಲ ಒಂದು ಅಂತ ಇದಾಗೋದಿಲ್ಲ. ಹೀಗಾಗಿ ಆ ನಿಟ್ಟೊಳಗೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತೈತ. ಹೆಮ್ಮಕ್ಕರ ಸದ್ಯಕ್ಕೆ ನಾವೆಲ್ಲ ಖುಷಿ ಅನಿಸ್ತದಲ್ಲ. ಅವ್ರದ್ದೆಲ್ಲ ಸಮ್ಮೇಳನದ ಭಾಷಣ ಕೇಳ್ಬೇಕಲ್ಲ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವು ಅಂತ ಇದೆ, ಅಂತ ಅಷ್ಟು ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಬಂದಂತ ಎಲ್ಲರೂ ಮಹಂತಪ್ಪ ಅಂದ್ರು ನನಗೆ ಅನಿಸೋದಿಲ್ಲ ಒಳ್ಳೆ ಸೂಕ್ತ ವ್ಯಕ್ತಿ ಅಂತೇಳಿ. ನನ್ನ ಕೆಲಸದೊಳಗೆ ಆಗೋದಿಲ್ಲ, ನೆನಪು ಮಾಡ್ತಾ ಆಕ್ಚುಲಿ ನಮ್ಮ ಮಗಳ. ಈ ಸಂದರ್ಭದಲ್ಲಿ ಜಿಲ್ಲಾ ಜಾಗೃತ ಸಮಿತಿಯ ಸಂಚಾಲಕರಾದ ಮಹಂತಪ್ಪ ನಂದೂರ್ ಅವರು ಮಾತನಾಡಿ, ಇಂದಿನ ಡಿಜಿಟಲ್ ಯುಗದಲ್ಲಿ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನ ಯುವ ಜನತೆಯಲ್ಲಿ ಬೆಳೆಸುವ, ಜಾಗೃತಿಯನ್ನ ಮೂಡಿಸುವ ಇಂಥ ಕಾರ್ಯಕ್ರಮಗಳು ಅತಿ ಅವಶ್ಯಕ. ರಾಜ್ಯದಾದ್ಯಂತ 1 ಲಕ್ಷ ಮನೆಗಳಿಗೆ ಈ ಯೋಜನೆ ತಲುಪಲಿದೆ ಎಂದು ಹೇಳಿದರು. ಹೇಮಾ ಪಟ್ಟಣಶೆಟ್ಟಿ, ಕೆಎಸ್ ಕೌಜಲಗಿ, ಚೈತ್ರಾ ಹರಪ್ಪನಹಳ್ಳಿ, ಮಾಂತೇಶ್ ನರೇಗಲ್,
ಚಿಂತನ್ ಹತ್ತಿಕಾಳ, ಸುರೇಶ್ ಗಾಡಿ ಹಾಗೂ ಸಮಿತಿಯ ಸದಸ್ಯರು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು. ಚಂದ್ರಶೇಖರ್ ರೊಟ್ಟಿಗವಾಡ ನಿರೂಪಿಸಿ ಶ್ರೀನಾಥ್ ಜೋಶಿ ವಂದಿಸಿದರು. ನನಗೊಂದು ದೊಡ್ಡ ಅಧ್ಯಕ್ಷರಾಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಅಂಗಡಿ ಸರ್ ಅವ್ರ ಮನೆಯಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದ ನಂತರ ಇವತ್ತು ಮೇ ತಿಂಗಳ ಈ ಕಾರ್ಯಕ್ರಮ ನಮ್ಮ ಉದ್ಘಾಟಕರಾಗಿ ಆಗಮಿಸಿರುವಂತಹ ಧಾರವಾಡದ ಹೆಮ್ಮೆಯ ಖ್ಯಾತ ನಮ್ಮ ಇಡೀ ಕರ್ನಾಡಿಗೆ ಪರಿಚಿತರ ಪರವಾಗಿ ಹಾಗೂ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಪರವಾಗಿ ಜಾಗೃತಿ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೆಮ್ಮೆಯ ಅಧ್ಯಕ್ಷರು ಹಾಗೂ ಸತತವಾಗಿ ಕನ್ನಡ ನಾಡು ನುಡಿಯ ಸೇವೆಗಾಗಿ ಸತತವಾಗಿ ಶ್ರಮಿಸ್ತಾ ಇರೋರು. ಮೂರನೇ ಯಾವತ್ತಿಗೂ ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಕಾರ್ಯ ನಮ್ಮ ಸಮಾಜದಲ್ಲಿ ಆಗಬೇಕಾದಂಥದ್ದು ಬಹಳ ಅಗತ್ಯ ಇದೆ ಅಂತ ಹೇಳಿ ನಮಗೆ ಅನ್ನಿಸ್ತದೆ. ಇವೆಲ್ಲವೂ ಇದ್ದಾಗಲೂ ಒಂದು ಅರಿವಿನ ಬದುಕು, ಒಂದು ವಿವೇಕದ ಬದುಕು ನಮಗೆ ಆಗಲಿಲ್ಲ ಅಂತಂದರೆ ಆ ಬದುಕಿನಲ್ಲಿ ಒಂದು ಆ ಸಮಾಜದಲ್ಲಿ ಒಂದು ಸೌಹಾರ್ದತೆ, ಒಂದು ನೆಮ್ಮದಿ ಇರಲಿಕ್ಕೆ ಸಾಧ್ಯ ಕಷ್ಟ ಆಗ್ತದೆ ಅಂಥೇಳಿ ಅಂತಹ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಬಹುಶಃ ಇಂಥ ಒಂದು ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಪೂರಕವಾಗಿ ಅದು ನಮಗೆ ಒಳಗೊಳ್ತದೆ ಅಥವಾ ಅದು ಕೆಲಸ ಮಾಡ್ತದೆ ಅಂಥೇಳಿ ನಾವೆಲ್ಲ ನಂಬಿಕೊಂಡು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಪಾಲ್ಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ನಾವು ಹೇಗೆ ನಮ್ಮ ಸಂಪ್ರದಾಯಗಳು ಬೆಳ್ಕೊಂಡು ಬಂದಿವೆ ಅಂತ ಹೇಳಿದರೆ, ಒಂದು ಮನೆ ಅಂದರೆ ಅದಕ್ಕೊಂದು ಅಡುಗೆ ಮನೆ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು ಊಟಕ್ಕಾಗಿ. ಆಮೇಲೆ ಒಂದು ದೇವರ ಕೋಣೆ ಇರ್ತದೆ. ಆದರೆ ನಮಗೆ ಒಂದು ಪುಸ್ತಕದ ಮನೆ ಅಂತಲೇ ನಮ್ಮ ಒಂದು ಪರಂಪರೆಯಲ್ಲಿ ಬಹಳಷ್ಟು ಎಲ್ಲರನ್ನ ಒಳಗೊಂಡು ಪ್ರತಿಯೊಂದು ಒಂದು ಸಣ್ಣ ಮನೆ ಅಂತ ಹೇಳಿದ್ರು ಅಲ್ಲೊಂದು ದೇವರ ಕೋಣೆ ಅಂತ ಇರ್ತದೆ. ಆದರೆ ಒಂದು ಪುಸ್ತಕದ ಒಂದು ಮನೆ, ಒಂದು ಅಥವಾ ಒಂದು ಮನೆ ಎದುರುಗಡೆ ಆದರೂ ಒಂದು